ನಮಸ್ಕಾರ ಮಹೋದಯವರೇ. ನಮ್ಮ ನಮಸ್ಕಾರ. ಹೆಸರು ಉಮೇಶ್ ಅಂದ್ಬಿಟ್ಟು ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನ ಟಿ.ಬಿ ಹಿರಿಯ ಮೇಲ್ವಿಚಾರಕ ಕೆಲಸ ಮಾಡ್ತಾ ಇದ್ದೀನಿ ನಾನು, ಚಿಕಿತ್ಸಾ ಮೇಲ್ವಿಚಾರಕರಾಗಿ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ, ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಹದೇವ್ ಅಂತ. ನಮ್ಮ ಮಿಸ್ಸಸ್ ಮತ್ತೆ ನನ್ನ ಮಗ ಮೂರೇ ಜನ ಇರೋದು ಸರ್. ನಾವು ಯಾವ ಊರು ನಿಮ್ದು? ನಮ್ದು ಕಳೆಗುಡ್ರು. ನಿಮ್ಗೆ ಟಿ.ಬಿ ಯಾವಾಗ ಕಾಯಿಲೆ ಬಂದಿತ್ತು? ಅದು 2 ವರ್ಷದಿಂದ ಕಾಯಿಲೆ ಬಂದಿತ್ತು. 2 ವರ್ಷದಿಂದ ಟಿ.ಬಿ ಕಾಯಿಲೆ ಬಂದಾಗ ನಿಮ್ಗೆ ಟಿ.ಬಿ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಹೇಗೆ? ಸ್ವಲ್ಪ ಕೆಮ್ಮು ಬರ್ತಿತ್ತು, ಮತ್ತೆ ಕಫದಲ್ಲಿ ಬ್ಲಡ್ ಸ್ವಲ್ಪ ಆಯ್ತಿತ್ತು. ಅವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕ್ ಮಾಡಿದಾಗ ನಿಮ್ಗೆ ಟಿಬಿ ಇದೆ ಅಂತ ಹೇಳಿದ್ರು. ನಿಮ್ಗೆ ಟಿ.ಬಿ ಇದೆ ಅಂತ ಗೊತ್ತಾದಾಗ ನಿಮ್ಗೆ ಇಲ್ಲ ನಿಮ್ ಮನೆಯವ್ರಿಗೆ ಯಾರ ಭಯ ಆಯ್ತಾ? ನಿಮ್ಗೆ ಟಿ.ಬಿ ಇದೆ ಅಪ್ಪ ಅಂದ್ಬಿಟ್ಟು ಭಯ ಆಯ್ತಾ ನಿಮ್ಗೆ ಹತ್ರ? ಇಲ್ಲ ಸರ್, ಏನ್ ಭಯ ಆಗಿಲ್ಲ. ಏನು ಭಯ ಆಗಿಲ್ಲ. ಹಾ. ಒಟ್ಟಲ್ಲಿ ನಮ್ಮ ಮನೆಯವರೆಲ್ಲ ನಮ್ಗೆ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಏನೋ ಅದ್ರ ಬಗ್ಗೆ ಏನೋ ನೀವು ಹೆದರ್ಕೋಬೇಡಿ ಅಂತ ಎಲ್ಲ ನಮ್ಗೆ ತಿಳುವಳಿಕೆ ಮನೆಯವರೇ ಕೊಟ್ಟರು. ನಿಮ್ಗೆ ಟಿ.ಬಿ ಅಂತಿದ್ದ ಯಾವ ರೀತಿ ಗುಣಲಕ್ಷಣಗಳಿತ್ತು? ಗುಣಲಕ್ಷಣಗಳು ಅದೇ ಜ್ವರ ಬರೋದು, ಮತ್ತೆ ಕೆಮ್ಮು ಬರೋದು. ಕೆಮ್ಮಿದಾಗ ಕಫ ಬರ್ತಿತ್ತು ಸರ್. ಕಫದಲ್ಲಿ ಬ್ಲಡ್ ಬರ್ತಿತ್ತು. ಸ್ವಲ್ಪ ಕೈ ಕಾಲೆಲ್ಲ ಇರ್ತಾ. ಸುಮಾರು ಎಷ್ಟು ದಿನದಿಂದ ಈ ತರ ಕೆಮ್ಮು ನಮ್ಗೆ ಕಫ ಬರ್ತಾ ಇತ್ತು? ಅವಾಗ ಜ್ವರ ಇರ್ತಿತ್ತು. ಟಿವಿ ಆಗಕ್ಕೆ ಮುಂಚೆ ಒಂದ್ ವಾರದಿಂದ 15 ದಿನದಿಂದ ಆತರ ಬರ್ತಿತ್ತು. ಸರಿ, ಈಗ ನಿಮ್ಗೆ ಈ ತರ ಸಮಸ್ಯೆ ಇದೆ ಗೊತ್ತಾಗಿದ್ದ ಟಿ.ಬಿ ಇದೆ ಅಂತ ಗೊತ್ತಾದಾಗ ಲಕ್ಷಣ ಎಲ್ಲ ಗೊತ್ತಾಯ್ತಲ್ವಾ? ಹೌದು. ನಂತರ ನಿಮ್ಗೆ ಮಾತ್ರೆಗಳು ಎಷ್ಟು ತಿಂಗಳು ತನಕ ಕೊಟ್ರು? 6 ತಿಂಗಳ ತನಕ ಕೊಟ್ರು ಸರ್. ಯಾವ ರೀತಿ ತಗೋತಾ ಇರಿ ನಿಮ್ಮ ಟಿ.ಬಿ ಮಾತ್ರೆಗಳನ್ನ ನೀವು 6 ತಿಂಗಳ ತನಕ? ನಾನು ಬೆಳಿಗ್ಗೆನೆ ತಿಂಡಿ ಆದ್ಮೇಲೆ ಮಾತ್ರೆ ತಗೋತಿದ್ದೆ. ಬೆಳಿಗ್ಗೆನೆ ಪ್ರತಿದಿನ ಬೆಳಿಗ್ಗೆ ಮಾತ್ರೆ ತಗೋತಿದ್ದೆ. ಒಳ್ಳೆ ಫುಡ್ ಆಹಾರ ಚೆನ್ನಾಗಿ ತಗೋತಿದ್ದೆ. ನಿಮ್ಗೆ ಮಾತ್ರೆ ತಗೊಳ್ಳೋ ಟೈಮಲ್ಲಿ ಗ್ಯಾಸ್ಟ್ರಿಕ್ ಮತ್ತೆ ಬೇರೆ ಏನೋ ಸಮಸ್ಯೆ ಆದಾಗ ನಮ್ಮ ಆರೋಗ್ಯ ಕಾರ್ಯಕರ್ತರು ಯಾರು ಸರಿ, ನಮ್ಮ ಡಾಕ್ಟರ್ಗಳು ಇಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇಲ್ಲ ಆಶಾ ಕಾರ್ಯಕರ್ತರ ಬಂದು ನಿಮ್ಗೆ ಯಾವ ರೀತಿ ಮಾತ್ರೆ ತಗೋಬೇಕು, ನಿಮ್ಗೆ ಮಾತ್ರೆ ತಗೊಂಡ್ರೆ ಸಮಸ್ಯೆ ಆದಂತಾಗ ನೀವು ವಿಚಾರಿಸ್ಕೊ ಹೋಗ್ತಾ ಇರೋದು? ಹೌದು ಸರ್, ನೀಲಾರಾಣಿ ಅನ್ನೋರು ಅವ್ರು ಬಂದು ಈ ತರ ಗ್ಯಾಸ್ ಆಯ್ತದೆ, ಒಂದ್ ಸ್ವಲ್ಪ ಗ್ಯಾಸ್ ಮಾತ್ರೆನೆಲ್ಲ ಕೊಡ್ತಿದ್ರು. ಬಂದು ಮಾತ್ರೆನೆಲ್ಲ ಕರೆಕ್ಟ್ ಆಗಿ ಈ ತರ ತಗೋಬೇಕು, ಈ ತರ ಫುಡ್ ಎಲ್ಲ ತಗೋಬೇಕು ಅಂತ ಹೇಳ್ಕೊಡ್ತಿದ್ರು. ನಿಮ್ಗೆ ಮಾತ್ರೆಗಳನ್ನ ನಮ್ಮ ಆಶಾ ಕಾರ್ಯಕರ್ತರ ತಲುಪಿಸಿ ನಿಮ್ ಮನೆಗೆ ತಂದು ಕೊಡ್ತೀರಾ, ಅಲ್ಲ ನೀವು ಹಾಸ್ಪಿಟಲ್ ಹೋಗಿ ತಗೋತಾರೆ ನಿಮ್ಮ ಟಿ.ಬಿ ಮಾತ್ರೆಗಳನ್ನೆಲ್ಲ? ಇಲ್ಲ ಪಾಪ, ಅವರು ಬಿಡುವಾದಾಗ ಬಂದ್ ಕೊಡ್ತಿದ್ರು. ಇಲ್ಲ ಅಂದ್ರೆ ಮಾತ್ರೆ ತಿರೋ ತಕ್ಷಣ ನನಗೆ ಫೋನ್ ಮಾಡ್ಬಿಟ್ಟು ಮಾತ್ರೆ ತಗೊಳ್ಳಿ ಅಂತ ಹೇಳ್ತಿದ್ರು. ಅವರೇ ಬಂದು ಮಾತ್ರ ಮನೆ ಹತ್ರ ಕೊಟ್ಟು. ಈಗ ಮಾತ್ರೆ ತಗೊಳ್ಳೋ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಪೌಷ್ಟಿಕ ಆಹಾರ ತಗೋಬೇಕು? ಟಿ.ಬಿ ಕಾಯಿಲೆ ಬಂದ ತಕ್ಷಣ ಎಲ್ಲ ಸ್ವಲ್ಪ ವೀಕ್ ಆಗಿರ್ತಾರೆ. ಆವಾಗ ನಿಮ್ಗೆ ಯಾವ ಪೌಷ್ಟಿಕ ಆಹಾರ ತುಂಬಾ ಅಗತ್ಯವಾಗಿರುತ್ತೆ. ಯಾವ ರೀತಿ ನೀವು ಮಾತ್ರೆಗಳನ್ನ ಪೌಷ್ಟಿಕ ಆಹಾರ ತಗೋಬೇಕು ಅಂತ ನಮ್ಮ ಆಶಾ ಕಾರ್ಯಕರ್ತರು ಸರಿ, ನಮ್ಮ ಸಮುದಾಯಗಳು ಯಾರು ಬಂದು ನಿಮ್ಗೆ ಹೇಳ್ಕೊಡ್ತಾರೆ ಈ ರೀತಿ ಫುಡ್ ತಗೋಬೇಕು ಅಂದ್ಬಿಟ್ಟು? ಹೌದೌದು. ಒಂದು ಸೊಪ್ಪು ತರಕಾರಿ, ಹಣ್ಣು ಹಪ್ಪಳ ಮತ್ತೆ ಮೊಟ್ಟೆ ತಿನ್ನಿ, ಏನ್ ತೊಂದರೆ ಆಗಲ್ಲ ಅಂತ ಹೇಳ್ಕೊಟ್ರು. ಅದ್ರ ತಕ್ಕಂಗೆ ನೀವು ಮಾತ್ರೆಗಳನ್ನ ಮತ್ತೆ ಎಲ್ಲ ತಗೊಂಡಿದ್ದೀರಾ? ಎಲ್ಲ ತಗೊಂಡಿಗೆ ಗುಣಮುಖವಾಗಿದೆ. ಸರ್, ಈಗ ನಿಮ್ ಇದ್ರ ಜೊತೆಗೆ ಈಗ ಟಿ.ಬಿ ಕಾಯಿಲೆ ನಿಮ್ಗೆ ಬಂತು, ಈಗ ನಿಮ್ಮ ಮನೇಲಿ ಯಾರು ಬಂದು ನಿಮ್ಮಿಂದ ಬೇರೆ ಯಾರು ಆಡುತ್ತಾ? ಇಲ್ಲ ಸರ್, ಯಾರಿಗಿಲ್ಲ. ಬೇರೆ ಯಾರು ಮಾತ್ರೆ ಗೀತ್ರೆ ತಗೋತಾ ಇದ್ರ ಟಿ.ಬಿಗೆ ಮಕ್ಕಳಿಗೆ ಯಾರು ಮಾತ್ರೆ ಕೊಟ್ಟಿಲ್ಲ. ಈಗ ನಿಮ್ಗೆ ಟಿ.ಬಿ ಟೆಸ್ಟ್ ಮಾಡಿಸ್ತಾರಲ್ಲ, ಟೆಸ್ಟ್ ಮಾಡಿಸಿದಾಗ ಕೆಲವೊಂದು ರಕ್ತ ಪರೀಕ್ಷೆಗಳು ಬೇರೆ ಪರೀಕ್ಷೆಗಳು ಮಾಡಿಸ್ತಾರೋ ಮತ್ತೆ ಮಾತ್ರೆಗಳು ಕೊಟ್ರು. ಈ ಮಾತ್ರೆಗಳಿಗೆಲ್ಲ ನಿಮ್ಗೆ ದುಡ್ಡಿಗೆ ಕೊಟ್ರ? ಇಲ್ಲ ಸರ್, ದುಡ್ಡು ಗಿಡ ಏನಿಲ್ಲ. ಗೌರ್ಮೆಂಟ್ ಇಂದ 1 ರೂಪಾಯಿ ನಮ್ಗೆ ಪಾಪ ಏನು ದುಡ್ಡು ಇಸ್ಕೊತಿಲ್ಲ. ಏನು ಎಲ್ಲ ಫ್ರೀಯಾಗಿ. ಸರಿ, ಇದ್ರ ಜೊತೆಗೆ ನಿಮ್ಮ ಗೌರ್ಮೆಂಟ್ ಇಂದ ನಿಮ್ಗೆ ಟಿ.ಬಿ ಮಾತ್ರೆ ತಗೊಂಡಾಗ ಬೇರೆ ಯಾವ ತರ ಸಹಾಯ ಮಾಡಿದ್ರ? ಹೌದು, ಒಂದು 3,000 ರೂಪಾಯಿ ದುಡ್ಡು. ನಿಕ್ಷೇಪ ಪೋಷಣೆ ಯೋಜನೆ ಅಡಿ 3,000 ರೂಪಾಯಿ ದುಡ್ಡು ಎಲ್ಲಾ ಟಿ.ಬಿ ಪೇಷಂಟ್ ಗಳಿಗೂ ನಿಕ್ಷೇಪ ಪೋಷಣೆ ಯೋಜನೆ ಅಂದ್ಬಿಟ್ಟು ನಮ್ಗೆ ದುಡ್ಡು ಕೊಡುತ್ತೆ. ಅದು ನಿಮ್ಗೆ ತಲುಪಿದೆ ಅಲ್ವಾ? ತಲುಪಿದೆ. ಮತ್ತೆ ಈಗ ನೀವು ಟಿ.ಬಿ ಚಾಂಪಿಯನ್ ಆಗಿ ಯಾಕೆ ನಿರ್ಧರಿಸಿದೀರಾ? ಅಂದ್ರೆ ನಮ್ಮಿಂದ ಒಂದು ಒಳ್ಳೇದಾಗ್ಲಿ ಅವ್ರಿಗೆ. ಮತ್ತೆ ಟಿ.ಬಿ ಅಂತ ಏನೋ ದೊಡ್ಡ ಕಾಯಿಲೆ ಅಲ್ಲ, ಅದನ್ನ ಅರಿವು ಮೂಡಿಸಕ್ಕೆ ನಾವು ಅದರಿಂದ ಅನುಭವ ಇರೋದ್ರಿಂದ ಅವರು ಇದು ದೊಡ್ಡ ಕಾಯಿಲೆ ಏನು ಅಲ್ಲ, ಇದನ್ನ ಮಾತ್ರೆ 6 ತಿಂಗಳು ಕರೆಕ್ಟ್ ಆಗಿ ಮಾತ್ರೆ ತಗೊಂಡ್ರೆ ಎಲ್ಲಾ ಗುಣಮುಖರಾಗಬಹುದು ಅಂತ ನಾನು. ನಿಮ್ಮ ನಿಮ್ಮ ಸಂದೇಶ ನಮ್ಮ ಸಮುದಾಯಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಜಿಲ್ಲೆಯಲ್ಲಿ ಟಿ.ಬಿ ಮುಕ್ತಗೊಳಿಸಿ ಭಾರತವನ್ನು ಟಿ.ಬಿ ಮುಕ್ತಗೊಳಿಸಲು ಸಹಕರಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಮಹೋದಯವರೇ. ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನ ಟಿ.ಬಿ ಹಿರಿಯ ಮೇಲ್ವಿಚಾರಕ ಕೆಲಸ ಮಾಡ್ತಾ ಇದ್ದೀನಿ ನಾನು, ಚಿಕಿತ್ಸಾ ಮೇಲ್ವಿಚಾರಕರಾಗಿ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ, ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಹದೇವ್ ಅಂತ. ನಮ್ಮ ಮಿಸ್ಸಸ್ ಮತ್ತೆ ನನ್ನ ಮಗ ಮೂರೇ ಜನ ಇರೋದು ಸರ್. ನಾವು ಯಾವ ಊರು ನಿಮ್ದು? ನಮ್ದು ಕಳೆಗುಡ್ರು. ನಿಮ್ಗೆ ಟಿ.ಬಿ ಯಾವಾಗ ಕಾಯಿಲೆ ಬಂದಿತ್ತು? ಅದು 2 ವರ್ಷದಿಂದ ಕಾಯಿಲೆ ಬಂದಿತ್ತು. 2 ವರ್ಷದಿಂದ ಟಿ.ಬಿ ಕಾಯಿಲೆ ಬಂದಾಗ ನಿಮ್ಗೆ ಟಿ.ಬಿ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಹೇಗೆ? ಸ್ವಲ್ಪ ಕೆಮ್ಮು ಬರ್ತಿತ್ತು, ಮತ್ತೆ ಕಫದಲ್ಲಿ ಬ್ಲಡ್